ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಮುಂದುವರೆದ ಕಾಣ್ತಾ ಇದೆ. ಆರಂಭಿಕ ದಾಂಡುಗಾರಿಕೆಯಲ್ಲಿ ವೈಫಲ್ಯದ ಕಂಡಿರುವಂತಹ ಆಟಗಾರ ಸ್ಯಾಂಡಿ ನಿನ್ನೆ ದಿನ ಕೂಡ ಭರ್ಜರಿ ಆಟವನ್ನು ದಾಖಲಿಸಿದ್ರು. ಅರ್ಧ ಶತವನ್ನು ಕೂಡ ಪೂರೈಸಿರುವಂತಹ ಆಟಗಾರ. ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿರುವಂತಹ ಎರಡನೇ ಆಟಗಾರ ಕೂಡ ಸ್ಯಾಂಡಿ. ಶಾರ್ಟ್ ರೈಸ್ ಇನ್ ಡೆಲಿವರಿ ನಗದವನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಡಿಸ್ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಒಂದೋಟದ ಸೇರ್ಪಡೆ ಮುಖೇನವಾಗಿ ತಡದ ಖಾತೆ ಕೂಡ ಆರಂಭ ಕಾಣ್ತಾ ಇದೆ. ರವಿ ಹೊಸಳ್ಳಿ ಅವರ ಜೊತೆಗಾಗಿ ಈ ಪರಿಸರದ ಯುವ ಆಟಗಾರ ಒಂದು ಕನಸಿನ ಕ್ರಿಕೆಟ್ ಪಂದ್ಯಾಕೂಟ. ಉಗನವಾಡಿ ಚಾಂಪಿಯನ್ಸ್ ಲೀಗ್ ನಿಸರ್ಗ ಟ್ರೋಫಿಗಾಗಿ ಪಂದ್ಯಗಳು ಮುಂದುವರಿಕೆ ಕಾಣ್ತಾ ಇದೆ. ಸಂದೀಪ್ ಎಸ್ತದ ಚೆಂಡು ಸುಂದರ ಹೊರತಮಾನ ಶ್ರೀನಿವಾಸ್ ದಾಖಲಿಸ್ತಾ ಇದ್ದಾರೆ. ಗ್ಯಾಪ್ ಶಾಟ್ ದಾಖಲೆ ಕಾಣಬಲ್ಲ ಪ್ರಯತ್ನ ತನ್ಮೂಲಕ ಡೀಪ್ ಪಾಯಿಂಟ್ ಸೀಮಾರಕ್ಕೆ ಎಚ್ಚರ ಕ್ರಮಿಸ್ತಾರೆ. ಬ್ಯಾಕ್ ಬೌಂಡ್ರಿ 4 ಓಟಗಳ ಸೇರ್ಪಡೆ ದಾಖಲಾತಿ ಕಾಣ್ತಾ ಇದೆ. ಬಹಳ ಸತತ ಬರ್ತಿದೆ. ಪರ್ಫೆಕ್ಟ್ ಹೊಡೆತವನ್ನು ದಾಖಲಿಸಿರುವಂತಹ ಆಟಗಾರ. 4 ಓಟಗಳ ಸೇರ್ಪಡೆ ಮುಖೇನವಾಗಿ ತಡದ ಮೊತ್ತ ಕೂಡ 5 ಓಟಗಳಿಗೆ ತಲುಪ್ತಾ ಇದೆ. ವಿತೌಟ್ ಲಾಸ್ ಮುಖಾಂತರವಾಗಿ ಟಾರ್ಗೆಟ್ ಸಂಖ್ಯೆ 40. ಮತ್ತೆ ಶಾರ್ಟ್ ರೇಸ್ ಡೆಲಿವರಿಗೆ ಅವಕಾಶ ಮಾಡಿಕೊಟ್ರು. ಪಾಯಿಂಟ್ ಮೇಲ್ಭಾಗದಲ್ಲಿ ಒಂದೋಟದ ಸೇರ್ಪಡೆ ಮಾತ್ರ ದಾಖಲಾತಿ ಕಾಣ್ತಾ ಇದೆ. ತಡದ ಮೊತ್ತ ಕೂಡ 6 ಓಟಗಳಿಗೆ ತಲುಪ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ತರ್ಮಲಕ ಸುಲಭದ ಕ್ಯಾಚ್ ಅನ್ನ ವಿಕೆಟ್ ಕೀಪರ್ ಮುನೇಶ್ ಪಡ್ಕೊಳ್ತಾ ಇದ್ದಾರೆ. ಪ್ರಾಮುಖ್ಯತೆ ಈಗ ಮೊದಲ ವಿಕೆಟ್ ಸಾಗಾಟವನ್ನು ಕಾಡ್ತಾ ಇರುವಂತ ತಂಡ. 6ಕ್ಕೆ 1 ಹೊಸ ಆಟಗಾರ ವಿನೋದ್ 8 ರನ್ ಪಡ್ಕೊಳ್ತಾ ಇದ್ದಾರೆ. ಟೋನಿ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇರುವ ತಂಡ. ಹೊಸ ದಾಂಡಿಗ ವಿನೋದ್ 8 ರನ್ ಪಡ್ಕೊಳ್ತಾ ಇದ್ದಾರೆ 3ನೇ ಕ್ರಮಾಂಕದಲ್ಲಿ. ಆರಂಭಿಕ ಹಂತದಲ್ಲಿ ಮೇಲುಗನ್ನು ಪಡ್ಕೊಳ್ತಾ ಇರುವಂತಹ ಎಸ್ತುಗಾರ ಸಂದೀಪ್ ಅಲ್ಲಿ ವಿಕೆಟ್ ಕಬಳಿಸಿ ಎಚ್ಚರಿಕೆ ಮಾಡಿದ್ರು. ಹೊಸ ಬೌಲರ್ ರೂಪದಲ್ಲಿ ಅವಿನಾಶ್ ಪರಿಚಯವನ್ನು ಮಾಡ್ತಾ ಇರುವಂತಹ ತಂಡ. ಅವಿನಾಶ್ ಟು ಶ್ರೀನಿವಾಸ್. ಸುಂದರ್ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಗಲ್ಲಿ ಮೇಲ್ಭಾಗದಲ್ಲಿ 1 ಓಟ 2ನೇ ಓಟ ದಾಖಲಾತಿ ಕಾಣಬಲ್ಲ ಪ್ರಯತ್ನ. ಸುರಕ್ಷಿತವಾದ ಓಟವನ್ನು ದಾಖಲಿಸುತ್ತಿರುವಂತಹ ಆಟಗಾರರು 2 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಂಡದ ಮೊತ್ತ ಕೂಡ 8ಕ್ಕೆ ತಲುಪ್ತಾ ಇದೆ. 2ನೇ ಓವರ್ ಚಾತಿಯಲ್ಲಿ ಸಾಗ್ತಾ ಇರುವಂತಹ ಪಂದ್ಯ. ರವಿ ಹೊಸಳ್ಳಿಯವರನ್ನು ಸಾರ್ತದಲ್ಲಿ ಸಾಗ್ತಾ ಇರುವಂತಹ ಪಂದ್ಯಾಕೂಟ. ಕನ್ನಮಂಗಲ ಗ್ರಾಮ ಪಂಚಾಯತಿ ಆಟಗಾರರಲ್ಲಿ ಪರಾಟವನ್ನು ಆಡ್ತಾ ಇದ್ದಾರೆ. ನಿಸರ್ಗ ಟ್ರೋಫಿಗಾಗಿ 3 ದಿನಗಳ ಹೋರಾಟ. ಬೈರೂಪದಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ನಿನ್ನೆ ದಿನ ಬಹಳಷ್ಟು ಯಶಸ್ವಿಯಾಗಿ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಪಂದ್ಯಾಟ ಇವತ್ತಿನ ದಿನ 2 ದಿನ ಮುಂದುವರಿಕೆ ಕಾಣುತ್ತದೆ. ನಾಳೆ ದಿನ ಬೊಂಬಾಟ್ ಭಾನುವಾರ ದಿನ ಮುಕ್ತಾಯವನ್ನು ಕಾಣಬೇಕಂತ ಪಂದ್ಯಾಟ. 12 ತಂಡಗಳ ಹೋರಾಟದಲ್ಲಿ ಅದ್ಯಾವ ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ ಕಾದು ನೋಡಬೇಕಾಗಿದೆ. ಅವಿಯಸನ ಚೆಂಡ ಬಿರುಸಿನ ಹೊಡೆತ ದಾಖಲಾತರ ಕಳಬಲ ಪ್ರಯತ್ನ ತರ್ಮಲಕ ಸೀಮಾರೇಖೆಯ ಅಚ್ಚಿನಲ್ಲಿ ಈಗ ಕ್ಷೇತ್ರ ಸಾಗ್ತಾ ಇದೆ. 2 ಓಟವನ್ನು ಸುಲಭ ಸಾಧ್ಯತೆಯಲ್ಲಿ ದಾಖಲಿಸುತ್ತಿರುವಂತಹ ಆಟಗಾರರು. 2 ಓಟಗಳ ಸೇರ್ಪಡೆ ತಡದ ಮೊತ್ತ ಕೂಡ 11 ಓಟಗಳಿಗೆ ತಲುಪ್ತಾ ಇದೆ. 11ರ ಮೊತ್ತವನ್ನು ದಾಖಲಿಸುತ್ತಿರುವಂತಹ ತಂಡ ಪವರ್ ಸ್ಟಾಪ್ ಕ್ಯಾಪಿಟಲ್ 11.
ಅವಿಯಸನ ಚೆಂಡು ಮತ್ತೆ ಬಿರುಸಿನ ಹೊಡೆತವನ್ನು ದಾಖಲಿಸಲು ಪ್ರಯತ್ನ. ಸುಲಭವಾದ ಕ್ಯಾಚ್ ಅನ್ನು ಶಾರ್ಟ್ ಲೆಗ್ ಮೇಲ್ಭಾಗದಲ್ಲಿ ಪಡ್ಕೊಳ್ತಾ ಇದ್ದಾರೆ. ಪುನೀತ್ ಅಲ್ಲಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಎರಡನೇ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇರುವಂತ ತಂಡ 11ಕ್ಕೆ 2. ಪವರ್ ಸ್ಟೋಮ್ ಕ್ಯಾಪ್ಟನ್ 11 ಮತ್ತರ್ವನ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. ಅಂತಿಮ 26 ಎಸೆತಗಳ ಮುಂದೆ 29 ಓಟಗಳು ಬರಬೇಕಾಗಿದೆ. ಪಂದ್ಯ ಕೂಡ ನೇರ ಪ್ರಸಾರವನ್ನು ಸೆರೆ ಹಿಡಿತಿರುವಂತಹ ಸಂಸ್ಥೆ ಕೂಡ ಕರ್ನಾಟಕ ರಾಜ್ಯ ಮಾತ್ರವಲ್ಲ ಹೊರ ರಾಜ್ಯದಲ್ಲಿ ಕೂಡ ನೇರ ಪ್ರಸಾರ ಬಿತ್ತರಿಸುವಂತಹ ಸಂಸ್ಥೆ ಕೂಡ ಯೂಟ್ಯೂಬ್ ನಲ್ಲಿ 1 ಲಕ್ಷಕ್ಕೂ ಮಿಕ್ಕಿದ ಒಂದು ಫಾಲೋ